ಈ ಗೆಲುವು ಗ್ಯಾರಂಟಿ ಗೆಲುವು. ಯಾಕೆಂದರೆ ಈ ಕಡೆ ಬಿಜೆಪಿ ನಾಯಕರು ಬಹಳಷ್ಟು ಒಂದು ಆಪಾದನೆಗಳನ್ನು ಮಾಡ್ತಾ ಇದ್ರು, ವಕ್ಫಾಸಿ ವಿವಾದಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು, ಮುಸಲ್ಮಾನರಿಗೆ 4% ಕೊಡ್ತೀರಂತ ಈ ರೀತಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಇದು ಮತದಾರರು ಒಂದು ಪಾಠ ಕಲಿಸಿದಾರ ಅಲ್ಲ. ಇವತ್ತು ಏನು ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ 3 ಉಪಚುನಾವಣೆಗಳ ಫಲಿತಾಂಶ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರ್ತಕ್ಕಂಥ ಆಡಳಿತಕ್ಕೆ ಅದೊಂದು ಭದ್ರವಾದಂಥ ಒಂದು ಪ್ರತಿಕ್ರಿಯೆ ಆಗಿದೆ. ಇವಾಗ ನೀವು ನೋಡ್ದಂಗೆ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯವರು ನಾನಾ ರೀತಿಯಾದಂಥ ಇಲ್ಲದ ಸಲ್ಲದ ಆರೋಪಗಳು, ವಕ್ಫ್ ಆಗಿರ್ಬೋದು, ಮೂಡ ಆಗಿರ್ಬೋದು, ಅಥವಾ ನಮ್ಮ ಇದು ವಾಲ್ಮೀಕಿ ಹಗರಣ ಆಗಿರ್ಬೋದು, ಇವನ್ನೆಲ್ಲವನ್ನೂ ತಂದು ಒಂದು ಸಮಾಜನ ವಿಭಜನೆ ಮಾಡೋಂಥ ಏನು ಪ್ರಯತ್ನ ಮಾಡಿದ್ರು ಅದನ್ನ ತಿರಸ್ಕಾರ ಮಾಡಿದೆ. ಇವತ್ತು ನಮ್ಮ ಗ್ಯಾರಂಟಿಗಳಿಗೆ, ನಮ್ಮ ಪ್ರಗತಿಪರವಾದಂಥ ಕಾರ್ಯಕ್ರಮಗಳಿಗೆ ಇವತ್ತು ಮತ ಕೊಟ್ಟು ರಾಜ್ಯಾದ್ಯಂತ ನೀವು ನೋಡಿದ್ರೆ ಕಿತ್ತೂರು ಕರ್ನಾಟಕ ಆಗಿರ್ಬೋದು, ಮತ್ತು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಹಳೆ ಮೈಸೂರು ಆಗಿರ್ಬೋದು, 3 ಭಾಗದಲ್ಲಿ ಮತ ಹಾಕಿ ಆಶೀರ್ವಾದ ಮಾಡಿ ಗೆಲುವನ್ನು ತಂದು ಕೊಟ್ಟಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಚನ್ನಪಟ್ಟಣದಲ್ಲಿ ಕೂತು ಕಣ್ಣೀರು ಹಾಕ್ತಾ ಇದ್ರು, ತಮ್ಮ ಒಂದು ಪುತ್ರನನ್ನ ಮೊಮ್ಮಗನನ್ನ ಗೆಲ್ಸ್ಕೊಳ್ಬೇಕು ಅಂತ. ಅದ್ಯಾವುದನ್ನು ಕೂಡ ಜನರು ಲೆಕ್ಕಕ್ಕಿಟ್ಟಿಲ್ಲ. ಇವತ್ತು ನೋಡಬೇಕಾದ್ರೆ ನಿಜವಾಗ್ಲೂ ಒಂದು ಕಡೆ ಎಲ್ಲೋ ಇದು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಅಥವಾ ಬಸವರಾಜ್ ಅಥವಾ ಭರತ್ ಬೊಮ್ಮಾಯಿ ಅವ್ರದ್ದು ಅವರ ವೈಯಕ್ತಿಕವಾದಂಥ ಸೋಲಲ್ಲ. ಆ ಕ್ಷೇತ್ರಗಳ ಯಾರು ಪ್ರತಿನಿಧಿ ಆಗಿದ್ರು ಚುನಾವಣೆ ಹಿಂದೆ ಅವರ ಒಂದು ಸೋಲಾಗಿರುತ್ತೆ ಅಂತೇಳಿ ಇದು ಕಾಣುತ್ತೆ. ಇವತ್ತು ಏನು ಆ್ಯಂಟಿ ಇನ್ಕಂಬೆನ್ಸಿ ಕುಮಾರಸ್ವಾಮಿ ಅವ್ರ ವಿರುದ್ಧವಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಅವ್ರ ವಿರುದ್ಧವಾಗಿದ್ದಂಥ ಆ್ಯಂಟಿ ಇನ್ಕಂಬೆನ್ಸಿ ಇವತ್ತು ಅವರ ಸುಪುತ್ರರು, ಅವರ ಮಕ್ಕಳು ಅನುಭವಿಸಬೇಕಾಗಿದೆ. ಸರ್, ಈ ಮೂಡ ಹಗರಣದಿಂದ ಸರ್ಕಾರ ಎಲ್ಲ ಅಲುಗಾಡ್ತಾ ಇದೆ. ಆಪರೇಷನ್ ಕಮಲ ಒಂದು ವಿಚಾರಗಳಿಗೂ ಕೂಡ ಬಿಜೆಪಿ ನಾಯಕರು ಕೈ ಹಾಕಿದ್ರು. ಇದೆಲ್ಲದೂ ಕೂಡ ಈಗ ಶಾಶ್ವತವಾಗಿ ಇದೆಲ್ಲದಕ್ಕೊಂದು ತೆರೆ ಬಿದ್ದಿದೆಯಾ ಅಂತ. ಇವತ್ತು ಒಟ್ಟಾರೆ ನೋಡಿದ್ರೆ 139 ಶಾಸಕರುಗಳಿದ್ದೀವಿ. 112 ಮೇಲೆ ಅಂದರೆ 27 ಆಯಿತು. ಇವತ್ತೇನೇ ಆಪರೇಷನ್ ಮಾಡಬೇಕಂದ್ರೆ ಹತ್ತತ್ರ 60 ಶಾಸಕರುಗಳನ್ನ ತೊಗೋಬೇಕಂದ್ರೆ ಯಾವುದೇ ಕಾರಣಕ್ಕೂ ಇದಾಗದಿದ್ದು, ಹಿಂದೆ ಕೂಡ ಇದಾಗಕ್ಕೆ ಸಾಧ್ಯ ಇರಲಿಲ್ಲ. ಇವಾಗ ಮುಂದಕ್ಕಂತೂ ಈ ಒಂದು ಫಲಿತಾಂಶದ ನಂತರ ಯಾವುದೇ ಕಾರಣಕ್ಕೂ ಇದನ್ನು ಅಂತ್ಯ ಆಡಿ ವಿರೋಧ ಪಕ್ಷಗಳವರು ಆಡಳಿತ ಪಕ್ಷದ ಜೊತೆ ಸೇರಿಕೊಂಡು ಅಭಿವೃದ್ಧಿನ ಸಮಾಜದ ಕಟ್ಟಕಡೆ ಪ್ರಜೆಗೆ ಯಾವ ರೀತಿ ಅದು ತಲುಪಿಸ್ಬೇಕನ್ನೋದ್ರ ಬಗ್ಗೆ ಪ್ರಯತ್ನ ಮಾಡಬೇಕು. ಬಿಟ್ಟರೆ ನಿರಂತರವಾಗಿ ಸರ್ಕಾರನ ಕೆಡುವಂಥ ಇದೇನೋ ಒಂದು ಕುತಂತ್ರ ಪಿತೂರಿದೆ, ಇದನ್ನು ಯಾವುದೇ ಕಾರಣಕ್ಕೂ ಅವ್ರು ಬಿಡಬೇಕಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಂಥ ಮಾತು. ಸೊ ಇದು ಶಾಸಕ ಶರತ್ ಬಚ್ಚೇಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಆನಂದ್ ಗೂಡಿ, ಪವರ್ ಟಿವಿ.